ಸಪೋರ್ಟ್ ಅನ್ನೋಕ್ಕೆ ಅದ ನುಗ್ಗಿ ಮತ್ತು ಆರ್ಯಾಳದ ಅಗಿ ಹಾಕೊಂಡಿರ್ತೀವಿ ಮೊದಲು ಮುಂಚೆ ಎಲಿಬೇಳಿ ಹಚ್ಚು 2 ತಿಂಗಳು ಮುಂಚೆ ಅವ್ನು ಹಾಕೊಂಡಿರ್ತೀವಿ ಅದನ್ನ ತಂದು ಅಗಿ ಹಚ್ಚಿಂದ ಅದಕ್ಕೆ ಸಪೋರ್ಟ್ ಹಚ್ಕೊತ ಹೋಗ್ಬಿಡ್ತು ದನಗಳು ಬದುಕ್ತಾವ್ರಿ ಹಿಂದೆ 4-5 ದನ ಎತ್ತುಗಳು ಆಯ್ತು ಎಮ್ಮಿಗಳು ಆಯ್ತು ದನಗಳು ಆಡುಗಳು ಇವೆಲ್ಲನೂ ಬದುಕಿಸ್ಬೋದು ಏನೂ ಖರ್ಚಿಲ್ಲ ಉಳ್ಕ ಸೈಡ್ ಖರ್ಚಿದ್ರೆ ಏನಿಲ್ಲ ಸಾಯೋದಾಗ ಮಾಡ್ಬೇಕು ಏನು ಮಾಡಿದ್ರು ಗೊಬ್ಬರದ ಒಂದು ಮುಖಾಂತರ ಏನು ಹಾಕೊಂಡ್ರೆ ಹೆಚ್ಚಿಗಿನ ಹೆಂಡಿ ಗೊಬ್ಬರನ ಹಾಕೊಂಡು ಎಷ್ಟು ಹೆಂಡಿ ಗೊಬ್ಬರ ಆಗ್ತದೆ ಅಷ್ಟು ಇನ್ಕಮ್ ಇಳುವರಿ ಹಚ್ಬೋದು 4 ಲಕ್ಷ ರೂಪಾಯಿ ತನಕ ಆದಾಯ ಐತಿ. ಕೋಲಾರ ತಾಲೂಕಿನ ತಳೆವಾಡ ಗ್ರಾಮದ ನಾವು 1 ಎಕರೆ ಎಲಿಬೇಳಿ ಮಾಡಿದ್ದೆವು. ಅದರ ಆದಾಯ 4 ಲಕ್ಷ ರೂಪಾಯಿ ತನಕ ಆದಾಯ ಐತಿ. 1 ಲಕ್ಷ ರೂಪಾಯಿ ತನಕ ಖರ್ಚು ಬರುತ್ತೆ ಹೆಂಡಿ ಗೊಬ್ಬರ ಮತ್ತು ಅದಕ್ಕೆ ಸೈಡ್ ಒಂದು ಸ್ವಲ್ಪ ಬೆಳೆ ಕಟ್ಟೋದು ಎಲ್ಲ ಸೇರಿಸಿ 1 ಲಕ್ಷ ರೂಪಾಯಿ ಖರ್ಚು ಐತಿ. ಮತ್ತು ಅವು ಯಾವುದೂ ರೋಗಗಳು ಬರೋಂಗಿಲ್ಲ. ನೀರ ಮತ್ತು ಇವು ಹೆಂಡಿ ಗೊಬ್ಬರ ಮುಖಾಂತರನೇ ಮಾಡ್ಕೋಬೇಕು. ಚಲೋ ಆದಾಯ ಐತಿ. ಮಾಡೋರಿಗೆ ಎಲ್ಲರಿಗೆ ಒಳ್ಳೇದಾಗುತ್ತೈತಿ. ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಇಲ್ಲೇ ಲೋಕಲ್ದವರು ಬಂದಕ್ಕೆ ನಮ್ಮ 8 ತಿಂಗಳ 9 ತಿಂಗಳಗಟ್ಟಲೆ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ತಾರೆ. ಒಳ್ಳೇದು ಆದಾಯ ಇರುತ್ತದೆ. ಒಮ್ಮೆ ಚಾಲು ಆಯ್ತಂದ್ರೆ 8 ತಿಂಗಳು ಬರ್ತದೆ ರೀ. ಒಮ್ಮೆ ಅಂದ್ರೆ ಈಗ ಏಪ್ರಿಲ್ ಮೇದಾಗ ಚಾಲು ಆಕತ್ರಿ ಪಡ. ಒಂದು 9-10 ತಿಂಗಳ ನಂತರ ಆದಾಯ ಚಲೋ ಇರ್ತದೆ ರೀ. ಅಂದ್ರೆ ಒಟ್ಟು ಡೈಲಿ ಇದ್ದಿದ್ದ ರೀ. ದಿನ ಮಾರ್ಕೆಟಿಂಗ್ ಅವ್ರು ಹೋಗೋರು ದಿನ ಎಲ್ಲಿ ಪಡ ಚಾಲು ಒಂದು ಪೀಡ್ ಹೋಗುತ್ತೆ ದಂಡಿಗೆ ಹೋಗುತ್ತೈತಿ. ಮತ್ತೊಂದು ದಂಡಿ ಮುಟ್ಟಂತಲೇ ಮತ್ತೆ ಚಾಲು ಆಗಿ 4 ದಿವಸ ಬಿಡ್ಕೊ ಚಾಲು ಆಗಿರ್ತೈತಿ. ಇವು ಅಂತರ 4 ಫೂಟ ಮಡಿ ಬೋದಿನಿಂದ ಬೋದಿಗೆ 4 ಫೂಟ್ ಬರ್ತೈತೆ ರೀ. 2 ಫೂಟ್ ಅಗಿ ಅಂತರ ಇರ್ತೈತೆ ರೀ ಹಚ್ಚು ಹೊತ್ನ್ಯಾಗ. 1 ಫೂಟ್ ಅದ 1 ಫೂಟ್ರಿಂದ 2 ಫೂಟ್ ರೀ ಅಂತರ ಇರ್ತೈತೆ ರೀ ಅಷ್ಟೇ. ಮತ್ತು 1 ಎಕರೆಗೆ ಏನೈತಿ ಒಂದು 5,000 to 6,000 ಅಗಿ ಕುಂದಿರ್ತೈತಿ. ಅವೇನು ಸೈಡ್ ಹಚ್ಚುವಂಥ ಗಿಡಗಳು ಏನೈತಿ ಒಂದು 10 to 15 ಸಲಿಗೆ ಬೀಜ ಅವು ಹೊಕ್ಕವ್ರಿ ಅಷ್ಟು. ಮತ್ತು ಖರ್ಚು ಹಚ್ಚುವ ಫಸ್ಟ್ನೇ ಖರ್ಚು ಒಂದು 50,000 ರೂಪಾಯಿ ತನಕ ಬರ್ತದೆ ರೀ. ನೀರು ಡ್ರಿಪ್ನು ಮಾಡ್ಕೊಂಡಿರ್ತೀವಿ ಮಾಡ್ಬೋದು ರೀ, ಹೈ ನೀರನ್ನು ಮಾಡ್ಬೋದು. ಎರಡೂ ಮಾಡೋಕೆ ಅನುಕೂಲ ಐತ್ರಿ ಇದು. ಈಗ ಮೇಂಟೈನ್ ನೀರು ಹಾಸ್ಕೊತ ಹೋಗ್ಯವ. ನಾವೇನು ಡ್ರಿಪ್ ಏನು ಮಾಡಿಲ್ಲ ರೀ. ಮಾಡ್ತಾರೆ ಡ್ರಿಪ್ ಏನು ಮಾಡೋಕೆ ಅಡ್ಡಿಲ್ಲ ಐತಿ, ಬರ್ತೈತಿ. ಈಗೇನು ನೀರು ಏನೈತಿ ನೆಲ ಹೆಂಗೆ ಒಣಗಿರ್ತೈತಿ ಆ ಪ್ರಕಾರವಾಗಿ ನೀರು ಹಾಸ್ಕೊತ ಹೋಗ್ತೇವೆ ಅಷ್ಟು. 5 ವರ್ಷ ಆತ್ರಿ ಇಲ್ಲಿಗೆ. ಮೊದಲೇ ವರ್ಷ ಏನೈತಿ ಚಲೋ ಆತ್ರಿ. 2 ವರ್ಷ ಚಲೋ ಆಯ್ತು. 2 ವರ್ಷ ಏನೈತಿ ಕಮ್ಮಿ ಆಗೈತೆ ರೀ. ಈ ವರ್ಷ ಚಲೋ ಆಗೈತೆ ರೀ. ಮತ್ತು ಈ ಸಲ 4 ಲಕ್ಷ ರೂಪಾಯಿ ಕೊಟ್ಟೇವೆ ರೀ. ಹಾಂ ರೀ, ಎಲ್ಲ ಕಟ್ ಮಾಡ್ಕೊಂಡು ಅವರೇ ಹೋಗ್ತಾರೆ ರೀ. 4 ಲಕ್ಷ ರೂಪಾಯಿ ಗುತ್ತಿಗೆ ಆಗೈತೆ ರೀ ಈಗ ಪಡ. ಒಂದು ಜನವರಿ ತನಕ ಅಂದ್ರೆ ಏಪ್ರಿಲ್ ಹಿಡ್ಕೊಂಡು ಜನವರಿ ತನಕ ಆಗೈತೆ ರೀ. ಸಪೋರ್ಟ್ ಅನ್ನೋಕ್ಕೆ ಅದ ನುಗ್ಗಿ ಮತ್ತು ಆರ್ಯಾಳದ ಅಗಿ ಹಾಕೊಂಡಿರ್ತೀವಿ ಮೊದಲು. ಮುಂಚೆ ಎಲಿಬೇಳಿ ಹಚ್ಚು 2 ತಿಂಗಳು ಮುಂಚೆ ಅವ್ನು ಹಾಕೊಂಡಿರ್ತೀವಿ. ಅದನ್ನು ತಂದು ಅಗಿ ಹಚ್ಚಿಂದ ಅದಕ್ಕೆ ಸಪೋರ್ಟ್ ಹಚ್ಕೋತ ಹೋಗಿಬಿಡ್ತಾರೆ ರೀ. ಕಟ್ಕೋತ ಮ್ಯಾಗ ಡೈಲಿ ಕಟ್ಟುವಂಥ ಆಳುಗಳು ಐತ್ರಿ. ಅದು ಸ್ವಲ್ಪ ಇಳೆದೆಲೆ ಐತಿ. ಹಾಂ, ಅದ ಮಾಡೋರಿಗೆ ಅಡ್ಡಿಲ್ಲ ಐತ್ರಿ. ಚಲೋ ಐತಿ, ಒಳ್ಳೇದೈತಿ. ಇನ್ಕಮ್ಸ್ ಐತಿ. ಮಾಡೋರಿಗೆ ಹೆಲ್ಪ್ ಆಗುವಂಥ ಇದು ಐತ್ರಿ ಒಟ್ಟು. ಈ ಉಳ್ಕಾದ ಬೆಳೆ ಗೊಂಜಾಳದೊಳಗೆ ಉಳ್ಳಿಗಡ್ಡಿ ಒಳಗೆ ಒಂದು ಮಾರ್ಕೆಟ್ ಹಾಕೈತಿ, ಒಂದು ಮಾರ್ಕೆಟ್ ಆಗಂಗಿಲ್ಲ. ಇದೊಂದು ಮಾರ್ಕೆಟ್ ಒಂದು ಲೆವೆಲ್ ಒಟ್ಟು ಚಲೋ ಐತಿ ಒಟ್ಟು. ನುಗ್ಗಿ ಮಾರ್ಕೆಟ್ ಏನು ಮಾಡಂಗಿಲ್ಲ ರೀ. ಅವು ಏನು ಉಳ್ಕಾದ ಏನು ಮಾಡುವಲ್ಲ. ಹಾಂ ರೀ, ಅಂದರೆ ಯಾವತ್ತು ಒಂದು ಸ್ವಲ್ಪ ಮ್ಯಾಗ ನೆಳ್ಳ ಬಿಸಿಲು ಎರಡೂ ಕಾಪಾಡ್ಕೊಂಡು ಹೋಗ್ಬೇಕಾಗಿರ್ತೈತಿ. ಅದನ್ನೆಲ್ಲ ಒಮ್ಮೆ ಇಟ್ಟಿರ್ತೇವೆ, ಒಮ್ಮೆ ತೆಗೆದಿರ್ತೇವೆ. ಅವೇನು ಇದು ಮಾಡಂಗಿಲ್ಲ. ಅಂದ್ರೆ ಜೋಟಿ ಇರ್ತೈತಿ, ಜೋಟಿಯಿಂದ ಕಟ್ ಮಾಡ್ಕೊಂಡಿರ್ತೀವಿ. ಮತ್ತು ದನಗಳು ಬದುಕ್ತಾವ್ರಿ ಹಿಂದೆ. 4-5 ದನ ಎತ್ತುಗಳು ಆಯ್ತು, ಎಮ್ಮಿಗಳು ಆಯ್ತು, ದನಗಳು ಆಡುಗಳು ಇವೆಲ್ಲನೂ ಬದುಕಿಸ್ಬೋದು ರೀ. ಅದರಿಂದ ಏನೂ ಖರ್ಚಿಲ್ಲ ರೀ. ಉಳ್ಕ ಸೈಡ್ ಖರ್ಚಿದ್ರೆ ಏನಿಲ್ಲ ರೀ. ಏನು ಸಾಯೋದಾಗ ಮಾಡ್ಬೇಕು ರೀ. ಏನು ಮಾಡಿದ್ರು ಗೊಬ್ಬರದ ಮುಖಾಂತರ ಏನು ಹಾಕೊಂಡ್ರೆ ಹೆಚ್ಚಿಗಿನ ಹೆಂಡಿ ಗೊಬ್ಬರನ ಹಾಕೊಂಡು ಎಷ್ಟು ಹೆಂಡಿ ಗೊಬ್ಬರ ಹಾಕ್ತೀವಿ ಅಷ್ಟು ಇನ್ಕಮ್ ಇಳುವರಿ ಹೆಚ್ಚು ಬರ್ತದೆ ರೀ. ಏನಿಲ್ಲ ರೀ, ಯಾವುದೂ ಏನು ಭಯ ಇಲ್ಲ ರೀ. ಮಾಡ್ಬೇಕಂದ್ರೆ ರೈತರಿಗೆ ಚಲೋ ಐತಿ. 5 to 6 ತಿಂಗಳು ಹಚ್ಚಿಂದ 5 to 6 ತಿಂಗಳಿಗೆ ಕಟಾವು ಚಾಲು ಆಕತ್ತೆ ರೀ. ಇಲ್ಲ, ಇವ ಬೆಳೆನ ಕಟ್ ಮಾಡಿ ಹಚ್ಕೋಬೇಕು ರೀ. ಮ್ಯಾಗೇನು ಗಿಡಕ್ಕೆ ಹಚ್ಚಿರ್ತೀವಿ ರೀ. 1 ಫೂಟ 1.5 ಫೂಟ ಕಟ್ ಮಾಡಿಕ್ಸಿಂದ ಅದನ್ನ ತಂದು ಹಚ್ಕೊಂಡ್ಬಿಡ್ತು ರೀ. ಹತ್ತತ್ತೆ ರೀ. ಅವು ಕಟ್ ಮಾಡೋರಿಗೆ 5 ರೂಪಾಯಿ ರೀ. ಹಚ್ಚೋರಿಗೆ 5 ರೂಪಾಯಿ ಇರ್ತೈತಿ. ಅವು ಹೊಲ್ದಾನವ್ಗೆ 5 ರೂಪಾಯಿ ರೀ. ಒಬ್ಬರು ಅಂದ್ರೆ ಒಂದು ಹೆಣ್ಮಕ್ಳು ಬೇಕು ರೀ, ಗಂಡು ಮಕ್ಳು ಬೇಕು ಮೇಂಟೆನ್ಸ್ ಮಾಡೋಕೆ. ಸ್ವಲ್ಪ ಅಂದ್ರೆ ಬೆಳೆ ಕಟ್ಟುವಂಥ ಜಾಸ್ತಿ ಇರ್ತದೆ ರೀ. ಅದು ಆ ಬೆಳೆ ಒಂದು ಕಟ್ಟಿದ್ರೆ ಏನು ಮತ್ತೊಂದು ಏನೋ ಇದು ಇಲ್ಲ. ಹಾಂ ರೀ,
ಹಾಂ ಅಂದ್ರೆ ಗಿಡಕ್ಕೆ ಹಚ್ಚಿರ್ತೀವಲ್ಲ ರೀ, ಗಿಡದ ಹಚ್ಚಿದಾಗ ಕಟ್ಲಿಕ್ಕಂದ್ರೆ ಹೊಳ್ಳಿ ಹಿಂಗೆ ಬೀಳ್ತಿರ್ತದೆ ಅದನ್ನು ಮತ್ತು ಹೊಳ್ಳಿ ಗಿಡಕ್ಕೆ ಕಟ್ಕೋಬೇಕು ಅದನ್ನಷ್ಟು ನುಚ್ಚುಣಿಕೆ ಹಚ್ಚೇ ಕಟ್ಕೋಬೇಕು ರೀ. ಆ ಟೈಪ್ ನುಚ್ಚುಣಿಕೆ ಅದಾವೆ ರೀ ಈಗಾಗಲೇ. ಈ ಪುಟ್ಟಿಗಟ್ಲೆನ ಕಟಾವು ಈಗ ಏನು ಮಾಡಿರ್ತಾರೆ, ಈ ಪುಟ್ಟಿಗಟ್ಲೆ ತೊಗೊಂಡು ಹೋಗ್ತಿರ್ತಾರೆ, ಅವ್ರು ಮಾರ್ಕೆಟಿಂಗು ಪುಟ್ಟಿಗಟ್ಲೆ ಮಾಡ್ತಿರ್ತಾರೆ. ಅಂದ್ರೆ ಸಾವಿರ ಎಲೆ ಹಿಂಗೆ ಅವು ಎಣ್ಕಿ ಮ್ಯಾಗ ಒಂದೊಂದು ಪುಟ್ಟಿ ಇರ್ತೈತೆ ರೀ, ಅಂದಾಜು ಅವ್ರು ಲೆಕ್ಕ ಹಾಕಿಸಿ ಅದ್ರ ಮ್ಯಾಗ ಕಟ್ಟಿ ಒಂದು ಪುಟ್ಟಿಗೆ ಎಷ್ಟು ಎಲೆ ಹಿಡಿದೈತೆ ಅನ್ನೋ ಒಂದು ಇದು ಇರ್ತೈತಿ, ಅಷ್ಟು ಪುಟ್ಟಿಗಟ್ಲೆ ಮಾಡ್ತಾರೆ ಒಟ್ಟು. ಒಂದು ಇಲ್ಲಿ ನಮ್ಮ ಲೋಕಲ್ ಆದ್ರೆ 1000 ಅದು 500 ಹಿಡ್ಕೊಂಡು 1000 ತನಕ ಮಾರ್ತೈತಿ. ಹೊರಗಿನ ಇದಕ್ಕೆ ಹೋತಂದ್ರೆ 1500 ಹಿಡ್ಕೊಂಡು 2000 ತನಕ ಮಾರ್ತೈತಿ ಅಷ್ಟು. ಎಲ್ಲ ಕಡೆನೂ ಮಾರ್ಕೆಟ್ ಐತೆ ರೀ. ಈ ಕಡೆ ಇದ್ರ ತನಕ ಗೋವಾ ತನಕ ಹೋಗ್ತೈತಿ, ಮಹಾರಾಷ್ಟ್ರ. ಹಾಂ, ಈ ಎಲೆ ಕೊಯ್ದು 15 ದಿವ್ಸಕ್ಕೆ ಮತ್ತು ಹೊಳ್ಳಿ ಕಟಾವು ಮಾಡ್ಬೋದು ರೀ. ಅಂತ ಇದಕ್ಕೆ ಹಿಂದಿ ಒಳಗೆ ಅಂಬಾಡಿ ಪಾನ್ ಅಂತಾರೆ, ಇಲ್ಲಿ ಬಿಳಿ ಎಲೆ ಅಂತಾರೆ. ಅದ್ರ ಹೆಸರು ಮತ್ತು ಜವಾರಿ ಎಲೆ, ಹಬ್ರಿಡ್ ಅಲ್ಲ. ಹಬ್ರಿಡ್ ಎಲೆ ಆದ್ರೆ ನಾವು ಇಲ್ಲಿ ಹಚ್ಚಲ್ಲ, ಆ ಬೆಳೆ ನಮ್ಮಲ್ಲಿ ಬರಲ್ಲ. ಹೆಚ್ಚಾಗಿ ಬರೋದೇ ಇದೇ ಜವಾರಿ ಬೆಳೆ. ಚಂದ ಅದ ರೀ, ಇದರಿಂದ ಹೆಚ್ಚಿನ ಲಾಭವೂ ಸಿಗ್ಬೋದು, ಇಳುವರಿನೂ ಹೆಚ್ಚು ಕೊಡ್ತದೆ. ಗೊಬ್ಬರ ಗುಡಿ ಹಾಕಿ ಒಳ್ಳೆ ರೀತಿಯಿಂದ ತಂದ್ರೆ ನಮಗೆ ಒಳ್ಳೇದೇ ಆಗ್ತದೆ ರೀ. ಒಳ್ಳೆತನದಿಂದ ಆಕಳ ಗೋಮಾಂತ್ರ ಮತ್ತು ಗೊಬ್ಬರ ಹಾಕಿದ್ರಿಂದ ಹೆಚ್ಚೆಚ್ಚು ಇಳುವರಿ ಕೊಡ್ತದೆ ರೀ. ನಾವು ಈಗ ಇಲ್ಲಿ ಎಲ್ಲ ಕಡೆ ಇದನ್ನೇ ಹೆಚ್ಚಾಗಿ ಬೆಳಿತಾರೆ ರೀ. ಕಟಾವೆಲ್ಲ ಹೆಂಗೆ ಮಾಡ್ತಾರೆ ನೀವು? ನಾವು ಉಗುರಿಗೆ ಈ ಉಗುರು ಹಾಯ್ಕೊಂಡು ಕೊಯ್ತೇವೆ ನಾವು. ಈ ಉಗುರಂತೂ ಬೇಕಾ ರೀ, ಬ್ಲೇಡು ಅಥವಾ ಈ ಉಗುರು ಹಾಕಿ ಒಂದು ದಿವ್ಸಕ್ಕೆ 12,000 10,000 ತನಕ ಇಲ್ಲಿ ಕೊಯ್ತೇವೆ ರೀ. ಹ್ಞೂ ರೀ. ಆದ್ರೆ ಉದ್ಯೋಗ ಭಾಳ ಚಲೋ ಅದ ರೀ ನಮ್ಗೆ, ಇದು ಭಾಳ ಚಲೋ ಅನಿಸ್ಯದ. ಇದು ಈ ದಗದಂತೂ ಭಾಳ ಹಗರ ಅನ್ನಿಸ್ತದೆ ನಮಗೆ, ಯಾವ ವಜ್ಜೆ ಇಲ್ಲ. ಇವತ್ತು 60 ವರ್ಷ ಆಗಲಿ 70 ವರ್ಷ ಆದರೂ ಈ ದಗದ ಮಾಡಿ ತೀರಿಸ್ತೇವೆ ಅನ್ನೋದು ಹೆಮ್ಮೆ ಅದ ರೀ. ಯಾವನೇ ಇಲ್ಲ ರೀ, ಹಾಂ ಆರಾಮ್ ಚಂತನ ಕೆಲಸ ಮಾಡ್ಕೊತ ಹೋಗ್ತಾನೆ, ಏನಿಲ್ಲ ರೀ. ಎಲ್ಲ ಸಕ್ಸಸ್ಫುಲ್ ಆಗ್ಯದ ರೀ. ನಮಗೂ ಸಾಕಷ್ಟು ಪಗಾರ ಸಿಗ್ತದೆ ರೀ. ಏನೂ ಇಲ್ಲ ಇವತ್ತಂದ್ರೂ 500 600 ತನಕ ನಾವು ದುಡಿತೇವೆ ರೀ. ಇದು ಕನಿಷ್ಠ ಅಂದ್ರೆ 500 ದುಡಿತೇವೆ ರೀ. ಮತ್ತು ಹೆಚ್ಚಿಗೆ ದುಡಿತೇವಪ್ಪ ಅಂದ್ರೆ 600 625 ತನಕ ದುಡಿತೇವೆ. ಕಂಟಿನ್ಯೂ ರೀ. ನಮ್ದು ಯಾವ ನಮ್ಮನಿಂದ ನಾವೇ ಸೂಟಿ ಮಾಡ್ಬೋದು, ಹೊರತಾಗಿ ಇದಕ್ಕೆ ಸೂಟಿ ಇಲ್ಲ ರೀ. ಯಾವ ಇಲ್ಲ ಹೆಚ್ಚಿನ ಖರ್ಚದ ಯಾವ ರೋಗಗಳು ಯಾವುವು ಇಲ್ಲ ರೀ ಇದಕ್ಕೆ. ಮಿಲಾತಿಯನ್ ಪುಡಿ ಒಂದು ಒಗೆದ್ರಪ್ಪ ಎಲ್ಲ ಥರ ಯಾವ ರೋಗ ಇದ್ರೂ ಸ್ವಚ್ಛ ಆಗ್ತದೆ ರೀ. ಹೆಚ್ಚಿಂದ ಏನು ಬೇಕಾಗಿಲ್ಲ. 10 kg ಮಿಲಾತಿಯನ್ ಪುಡಿ ತಂದ್ರೆ 2 ಸಲ ಸಿಂಪಡಿಸ್ಬೋದು. ಹಾಂ, ಅದನ್ನು ಬಿಟ್ಟು ಮತ್ತೆ ಬೇರೆ ಏನಿಲ್ಲ ರೀ ಇದಕ್ಕೆ, ಯಾವುದೂ ಬೇಕಾಗೋದಿಲ್ಲ. ಇದು ಹಚ್ಚಿದ 3 ತಿಂಗಳಿಗೆ ಕಟಾವು ಬರ್ತದೆ. ಇದನ್ನು ಹಚ್ಚಬೇಕಾದ್ರೆ ಈ ಬೆಳ್ಳಿ ತುದಿಯನ್ನು 3 ಇವೇನದಲ್ಲ ರೀ, ಬೆಳ್ಳಿ ತುದಿ ಇಷ್ಟು ಕಟ್ ಮಾಡಿ ಹಚ್ಚೋದ್ರಿ. ಮತ್ತು ಯಾವ ಬೀಜನೂ ಇಲ್ಲ ರೀ ಇದಕ್ಕೆ. ಈ ಗಿಡಗಳು ಬೆಳ್ಳಿಗೆ ಆಸರ್ಕವಾಗ್ಯಾರ ರೀ. ಒಂದು 3 ತಿಂಗಳ ತಳಗೆ ಕೊಯ್ತೀವಿ ರೀ. 4 ತಿಂಗಳು ಆದ ನಂತರ ನುಚ್ಚುಣಿಕಾಯಿ ಕಟಾವು ಮಾಡ್ತೀವಿ. 4-5 ಮಂದಿ ಇರ್ತೀವಿ ರೀ.